ರಾಜ್ಯದಲ್ಲಿ ಆಗ್ತಾ ಇರುವಂತಹ ಎರಡು ಕಡೆಯ ಬೈ ಎಲೆಕ್ಷನ್ ನಲ್ಲಿ ದಾವಣಗೆರೆ ದಕ್ಷಿಣದ ಕಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅನ್ನೋದು ಇಲ್ಲಿ ಬರ್ತಾ ಇರುವಂತಹ ಲೀಡರ್ಸ್ ಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂತಂದ್ರೆ ತುಂಬಾ ಸದ್ದು ಮಾಡುತ್ತೆ, ಆದ್ರೆ ಕರ್ನಾಟಕದಲ್ಲಿ ಎರಡು ಕಡೆ ಆಗ್ತಾ ಇದೆ ಬೈ ಎಲೆಕ್ಷನ್. ಆದ್ರೆ ದಾವಣಗೆರೆ ದಕ್ಷಿಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಮತ್ತು ಬಿಜೆಪಿಯಲ್ಲಿ ಈ ಪ್ರಮಾಣದಲ್ಲಿ ಬೇರೆ ಬೇರೆ ಲೀಡರ್ಸ್ ಬರ್ತಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಬೇರೆ ಬೇರೆ ಜಿಲ್ಲೆಯ ಮತ್ತು ಬೆಂಗಳೂರಿನ ಸಚಿವರಾಗಿರಬಹುದು, MLCಗಳಾಗಿರಬಹುದು, ಮಾಜಿ MLCಗಳಾಗಿರಬಹುದು, ನಾಯಕರ ದಂಡೆ ಇಲ್ಲಿ ಹರಿದು ಬರ್ತಾ ಇದೆ. ಸೊ KP ನಂಜುಂಡ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳ್ತೀನಿ ಹೇಗಿದೆ ಟ್ರೆಂಡ್, ಯಾವಾಗ ಬಂದ್ರು, ಏನಾಗ್ತಾ ಇದೆ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಬೆಣ್ಣೆ ದೋಸೆ ತಿಂದ್ರಾ? ಓಕೆ, ಏನ್ ಅನ್ಸುತ್ತೆ? ಬೆಣ್ಣೆ ದೋಸೆನಾ? ಅಲ್ಲ, ಎರಡು ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ಇಲ್ಲಿ ಟ್ರೆಂಡು ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ರಾಜ್ಯಾದ್ಯಂತ ಎಲ್ಲ ಲೀಡರ್ಗಳು ಇಲ್ಲಿ ಬಂದು ಕೂತಿದ್ದಾರೆ. ಆಮೇಲೆ ಎಲ್ಲ ಸಮಾಜಗಳ ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ. ಅವರವರ ಸಮಾಜಗಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಕ್ಕೆ ಎಷ್ಟು ಏನೆಲ್ಲ ಕೆಲಸ ಮಾಡಿಕೊಡ್ತಾ ಇದೆ, ಈ ಯೋಜನೆಗಳ 5 ಯೋಜನೆಗಳ ಬಗ್ಗೆ ಮತ್ತು ಎಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡುತ್ತೆ ಅನ್ನೋದನ್ನು ಎಲ್ಲ ಅವರವರ ನಾಯಕರುಗಳು ಅವರವರ ಮನೆಯಲ್ಲಿ ಕೂತು ಚರ್ಚೆ ಮೂಲಕ ವೋಟರ್ನ ಯಾರಿಗೆ ಹಾಕಬೇಕು. ಈಗ ತಮ್ಮ ಪಾತ್ರ ಹೇಳಿ. ಇಲ್ಲ, ನಾನು ನೋಡಿ ಇಲ್ಲಿ 8,000 ಜನ ನಮ್ಮ ಸಮಾಜದವರು ಇದ್ದಾರೆ ಈ ಕ್ಷೇತ್ರದಲ್ಲಿ. ಅಂದರೆ ಈಗೇನು ಬೈ ಎಲೆಕ್ಷನ್ ನಡೀತದೆ, ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮ್ಮಂಥ ಸಮಾಜಗಳನ್ನು ಯಾರು ಕೈ ಹಿಡಿತಾರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಬೇಡಿಕೆಗಳನ್ನು ಯಾರು ಮಾಡಿಕೊಡ್ತಾರೆ ಅಂಥವ್ರ ಬಗ್ಗೆ ನೀವು ಗಮನ ಕೊಡಿ. ಈಗಾಗಲೇ ನಾನು ಎಲ್ಲರಿಗೂ ಏನೆಲ್ಲ ನಾವು ಸಮಾಜಕ್ಕೆ ಸರ್ಕಾರಗಳಿಂದ ತಂದು ಕೊಟ್ಟಿದ್ದೇವೆ ಮತ್ತು ನಮ್ಮನ್ನು ಎಷ್ಟು ಮಟ್ಟಿಗೆ ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಇದನ್ನೆಲ್ಲ ಒಂದು ಸಾರಿ ಅವ್ರ ಮನಸ್ಸಿಗೆ ತಂದು, ಈಗೇನು ಸಮರ್ಥ ಇಲ್ಲಿ ಶಾಸಕ ಅಭ್ಯರ್ಥಿಯಾಗಿದ್ದಾರೆ, ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಹೋರಾಟ, ಅವರ ಅಭಿವೃದ್ಧಿ ಮತ್ತು ಅವ್ರಿಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಮತ್ತು ಆ ಮನೆತನ ತಗೊಂಡೋಗುವಂಥ ರೀತಿ ಇದೆಲ್ಲವನ್ನು ಅವಲೋಕನ ಮಾಡಿ ನೀವು ವೋಟರ್ನ ಕಾಂಗ್ರೆಸ್ಗೆ ಹಾಕಿ ಅನ್ನೋ ಮಾತನ್ನು ಹೇಳಿದ್ದೇನೆ. ನಮ್ಮ ಸಮಾಜದಲ್ಲಿ ನನ್ನ ಬಗ್ಗೆ ಸ್ವಲ್ಪ ಎಲ್ಲರೂ ನನ್ನ ಮಾತನ್ನು ಕೇಳ್ತಾರೆ. ಅದರಿಂದ ಅವರು ಕೂಡ ಯಾವುದೋ ನಮ್ಮ ಅಧ್ಯಕ್ಷರು ಹೇಳಿದ್ರೆ ನಾವು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. 8,000 ಜನನು ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ನಾನು ಹೇಳಲ್ಲ, ಅದ್ರಲ್ಲಿ ಒಂದು 10-20% ಆ ಕಡೆ ಈ ಕಡೆ ಮನಸ್ತಾಪ. ನಿಮ್ಮ ಅಭ್ಯರ್ಥಿ ಎಷ್ಟು ಲೀಡ್ನಿಂದ ಗೆಲ್ತಾರೆ? ನಲ್ಲಿ ಇವತ್ತಿನ ಇದರಲ್ಲಿ ನಾನು ಕ್ಯಾಂಪಸ್ಸಲ್ಲಿ ಮಾತಾಡಿದಾಗ 34 ಸಾವಿರ ಮುಂದೆ ಇದ್ದಾರೆ, ಅಷ್ಟು ತಾತನವ್ರಿಗಿಂತ ಜಾಸ್ತಿ ಮಾಡ್ತಾರೆ ಅಂತ. ಆದರೆ ಇವೆಲ್ಲವೂ ಕೂಡ ಎಲ್ಲರೂ ಅವರವರ ಲೆಕ್ಕಾಚಾರದಲ್ಲಿ ಹೇಳುವಂಥ ವಿಚಾರ, ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ BJPಗಿಂತ ಹೆಚ್ಚು ಮತಗಳನ್ನು. ಓಕೆ, ಥ್ಯಾಂಕ್ ಯು ಸರ್. ಸೊ ಇದು KP ನಂಜುಂಡ ಅವರ ಮಾತಾಗಿತ್ತು. ಸೊ ನಮ್ಮ ಅಭ್ಯರ್ಥಿ 40,000 ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದು ನೋಡೋಣ. ಮತದಾನದ ದಿನ ಹತ್ರ ಬಂದಿದೆ, ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಭಾ ಹಕೀಂ, ಸಭೆ ವಿತ್ ಸಭಾ, ದಾವಣಗೆರೆ ದಕ್ಷಿಣ.